ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಿದೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಸೊ ಒಂದು ಉದಾಹರಣೆ ನೋಡೋದಾದ್ರೆ 4 ಮತ್ತು 5 ಶೂನ್ಯತೆಗಳನ್ನ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗೂ ನೀವು ಏನ್ ಮಾಡ್ತಿದ್ರಪ್ಪ ಅಥವಾ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿತಿದ್ರು ವರ್ಗ ಬಹುಪದೋಕ್ತಿ ಇದು. ಸೊ ಇವಾಗ ಏನ್ ಕೇಳ್ತಾರಪ್ಪ ಅಂತಂದ್ರೆ ಆ ಶೂನ್ಯತೆಗಳು ಅವರೇ ಕೊಟ್ಟಿರ್ತಾರ ವರ್ಗ ಬಹುಪದೋಕ್ತಿ ಬರೀರಿ ಅಂತ ಹೇಳಿರ್ತಾರೆ. ಸೊ ವರ್ಗ ಬಹುಪದೋಕ್ತಿ ಬರಿಬೇಕಾದ್ರೆ ಮೊದಲು ನಾವು ಬರ್ಕೋಬೇಕು ಶೂನ್ಯತೆಗಳು ಯಾವುದಿಲ್ಲ, ಒಂದು 4 ಇನ್ನೊಂದು ಬೀಟಾ ಈಕ್ವಲ್ ಟು 5. ಸೊ ಇಲ್ಲಿ ಅಪೇಕ್ಷಿತ ವರ್ಗ ಬಹುಪದೋಕ್ತಿ P of x is equal to x square minus alpha plus beta into x plus alpha into beta. ಸೊ ಅಲ್ಫಾ ಮತ್ತು ಬೀಟಾ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹಾಕಿದಾಗ P of x is equal to x square minus as it is ಇಲ್ಲಿ ಅಲ್ಫಾ ಅಂತಂದ್ರೆ ಎಷ್ಟಿದೆ 4 plus as it is ಬೀಟಾ ಅಂತಂದ್ರೆ ಎಷ್ಟಿದೆ 5 ಇದೆ ಇಂಟು x plus ಅಲ್ಫಾ 4 ಇಂಟು ಬೀಟಾ 5. ಸೊ ಸಿಂಪ್ಲಿಫೈ ಮಾಡಿದಾಗ P of x is equal to x square ಮೈನಸ್ 4 5 ಎಷ್ಟು 9 ಆಯ್ತು ಇಂಟು ಎಕ್ಸ್ ಪ್ಲಸ್ 4 5 20. ಇದು ಏನಪ್ಪಾ ಅಂತಂದ್ರೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂತ ಕರೀತೇವೆ. ಸೊ ನೆಕ್ಸ್ಟ್ ಇಲ್ಲೊಂದು ಬರ್ಕೊಳ್ರಿ. ನೋಡ್ರಿ ಶೂನ್ಯತೆಗಳ ಮೊತ್ತ 5 ಮತ್ತು ಗುಣಲಬ್ಧ 6 ಆಗಿರುವ ವರ್ಗ ಬಹುಪದೋಕ್ತಿ ಬರೆಯಿರಿ. ಸೊ ಇಲ್ಲಿ ಏನ್ ಕೊಟ್ಟಿದಾರ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 5 ಕೊಟ್ಟಿದ್ದಾರೆ ಅಂದ್ರೆ ಶೂನ್ಯತೆಗಳ ಮೊತ್ತ ಕೊಟ್ಟಾರ ಹೌದಾ, ಮತ್ತು ಶೂನ್ಯತೆಗಳ ಗುಣಲಬ್ಧ 6 ಕೊಟ್ಟಿದ್ದಾರೆ. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ P of x is equal to x square minus alpha plus beta into x plus alpha into beta ಅಂತ ಗೊತ್ತಿದೆ. ಸೊ ನಾವ್ ಏನ್ ಮಾಡ್ಬೇಕು ಇವಾಗ P of x is equal to x square as it is minus as ಬಟ್ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಎಷ್ಟು ಹಾಕ್ಬೇಕು ನಾವು 5 ಹಾಕ್ಬೇಕು. ಯಾಕೆ ಶೂನ್ಯತೆಗಳ ಮೊತ್ತ ಕೊಟ್ಟಾರ. ಸೊ ಇಲ್ಲಿವರೆಗೆ ಬರೀ ಶೂನ್ಯತೆಗಳ ಕೊಟ್ಟರೆ ಆಲ್ಫಾ ಮತ್ತು ಬೀಟಾ ಕೊಟ್ಟಿದ್ದಾರೆ ಅಂತ ಅರ್ಥ ಸಪರೇಟ್. ಇಲ್ಲಿ ಏನಂದಾರ ಶೂನ್ಯತೆಗಳ ಮೊತ್ತನೇ ಕೊಟ್ಟಾರ. ಶೂನ್ಯತೆಗಳ ಮೊತ್ತ ಅಂತಂದ್ರೆ ಏನು ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಾರ ಅದನ್ನ 5 ಎಕ್ಸ್ ಪ್ಲಸ್ ಮತ್ತೆ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾರ ನೋಡಿ ಆಲ್ಫಾ ಇಂಟು ಬೀಟಾ ಕೊಟ್ಟಾರ. ಆಲ್ಫಾ ಇಂಟು ಬೀಟಾ ಎಷ್ಟಿದೆ 6 ಇದು. ಸೊ ಇದನ್ನ ಬರ್ದಾಗ ಏನಾಗ್ತಿದೆ ನಮ್ಗೆ P of x is equal to x square minus 5x plus 6 ಆಗ್ತಿದೆ. ಅರ್ಥ ಆಗ್ಯದ. ಸೊ ಇಲ್ಲಿ ನಮ್ಗೆ ಶೂನ್ಯತೆ ಮೊತ್ತ ಕೊಟ್ಟಾರೋ ಅಥವಾ ಬರೀ ಶೂನ್ಯತೆಗಳು ಕೊಟ್ಟಾರೋ ಅದು ಗಮನಿಸಬೇಕು. ಶೂನ್ಯತೆಗಳ ಮೊತ್ತ ಕೊಟ್ರೆ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಾರ ಅಂತ ಅರ್ಥ. ಶೂನ್ಯತೆಗಳ ಗುಣಲಬ್ಧ ಕೊಟ್ಟಾರ ಆಲ್ಫಾ ಇಂಟು ಬೀಟಾ ಕೊಟ್ಟಾರ ಅಂತ ಅರ್ಥ. ಒಂದ್ ವೇಳೆ 5 ಮತ್ತು 4 ಶೂನ್ಯತೆ ಆಗಿರುವ ಅಂತಂದ್ರೆ ಅಲ್ಲಿ ಬರೀ ಶೂನ್ಯತೆಗಳು ಕೊಟ್ಟಿರ್ತಾರೆ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿರಲ್ಲ. ಸೊ ಅಲ್ಲಿ ಸಪರೇಟ್ ಆಲ್ಫಾನೇ ಬೇರೆನೆ ಬೀಟಾ ಬೇರೆನೆ. ಇಲ್ಲಿ ಏನಿದೆ ಆಲ್ಫಾ ಪ್ಲಸ್ ಬೀಟಾ ಕೂಡಿಸಿಕೊಟ್ಟಿರ್ತಾರ ತಿಳಿತು. ಸೊ ನೆಕ್ಸ್ಟ್ ಅದೇ ಶೂನ್ಯತೆಗಳ ಮೊತ್ತ 3/2 ಮತ್ತು ಶೂನ್ಯತೆಗಳ ಗುಣಲಬ್ಧ 3 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಬರೀರಿ ಅಂತ ಹೇಳಿ. ಸ್ವಲ್ಪ ಇಲ್ಲಿ ಡಿಫರೆಂಟ್ ಇದೆ. ಸೊ ಇಲ್ಲಿ ಏನ್ ಕೊಟ್ಟಿದ್ರು 5 ಅಷ್ಟೇ ಕೊಟ್ಟಿದ್ರು ಶೂನ್ಯತೆಗಳ ಮೊತ್ತ, ಇಲ್ಲಿ ಅಲ್ಫಾ ಇಂಟು ಬೀಟಾ 6 ಅಷ್ಟು. ಆದ್ರೆ ಇಲ್ಲಿ ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾರಪ್ಪ ಅಂತಂದ್ರೆ 3/2 ಕೊಟ್ಟಾರ. ಮತ್ತ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಾರ 3 ಕೊಟ್ಟಾರ. ಸೊ ನಮಗೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಿದೆ P of x is equal to x square minus alpha plus beta into x plus alpha beta ಹೌದಾ. ಸೊ ಈಗ ನಾವು ಆ ಬೆಲೆಗಳನ್ನ ಹಾಕಿದಾಗ x square minus ಶೂನ್ಯತೆಗಳ ಮೊತ್ತ ಅಂತಂದ್ರೆ ಎಷ್ಟಿದೆ ನಮಗೆ ಶೂನ್ಯತೆಗಳ ಮೊತ್ತ ಎಷ್ಟಿದೆ ನೋಡ್ರಿ 3/2. ಸೊ 3/2 ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ 3 ಇದೆ, 3 ಹಾಕಿದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು ಇಲ್ಲಿ x ಸ್ಕ್ವೇರ್ ಪ್ಲಸ್ ಮೈನಸ್ 3/2 x ಪ್ಲಸ್ 6 ಇದೆಯಲ್ಲ ಈ 2 ದಿಂದ ಇಲ್ಲಿ ಏನಿಲ್ಲಪ್ಪ ಅದು 1 ಇರ್ತದೆ ನಮಗೆ. ಈ 2 ದಿಂದ 1 ಗುಣಿಸು 2 ಇಂಟು 1 2x ಸ್ಕ್ವೇರ್ ಮೈನಸ್ 3x 2 6 12 ಗುಣಿಸ್ಕೋಬೇಕು. ಯಾಕೆ ನಾವು ಗುಣಿಸ್ಕೋತೇವೆ ಅಂತಂದ್ರೆ
ಇಲ್ಲಿ ಛೇದದಲ್ಲಿ 2 ಇದೆ, ಇಲ್ಲಿ ಏನಿಲ್ಲ ಅಂತಂದ್ರೆ 1 ಇದೆ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1. ಸೊ ಇದು ಇಷ್ಟಕ್ಕೆ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ LCM ಅನ್ನ ತೆಗಿತೇವೆ. 1 2 1 LCM ತೆಗೆದ್ರೆ ಎಷ್ಟು ಬರ್ತದ? 2 ಬರ್ತದ. ಸೊ ಅವಾಗ ನಾವು LCM 1 2 1 2 2 2 2 1 1 1 2. ಸೊ ಇದು ಕೊಡ್ರಿ 2 into 1 ನೋಡ್ರಿ 2 into 1 ಏನ್ ಬಂತು 2x. ನೆಕ್ಸ್ಟ್ 3 into 1 3 minus x ಪ್ಲಸ್ 6 into 2 ಅರ್ಥ ಆಯ್ತಾ? ಸೊ ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದ್ ಸೆಕೆಂಡ್ ಇಲ್ಲ 6 ಕೊಟ್ಟು. ಸೊ ನೆಕ್ಸ್ಟ್ 2x ಸ್ಕ್ವೇರ್ minus 3x plus 6i. ಸೊ ಇಲ್ಲಿ 2 3 6 ಅದ 3 ಅದ ಸಾರಿ 3 ಇದೆ. ಸೊ 3 ಇದೆ ಅಂತಂದ್ರೆ ಎಷ್ಟಾಗುತ್ತೆ? 2 3 6 ಆಗಿದೆ. ಸರಿನಾ? 2 3 6 ಅಂದ್ರೆ ಅಪೇಕ್ಷಿತ ವರ್ಗೋಪಪದಕ್ಕೆ ಏನಾಗ್ತದೆ? 2x ಸ್ಕ್ವೇರ್ minus 3x plus 6. ಸೊ ಇದನ್ನ ಇನ್ನೊಂದು ರೀತಿಯಲ್ಲೂ ಬರೀಬಹುದು. ಇನ್ನೊಂದು ರೀತಿ ಹೆಂಗ್ ಬರೀಬಹುದು ಅಂತಂದ್ರೆ ಇಲ್ಲಿ ನೋಡಿ ಶೂನ್ಯತೆಗಳ ಮೊತ್ತ ಏನಿದೆ? ಮೈನಸ್ b ಬೈ a ಇದೆ. ಶೂನ್ಯತೆಗಳ ಗುಣಲಬ್ಧ ಏನಿದೆ? ನಮಗೆ c ಬೈ a ಇದೆ. ಸೊ ಬೆಲೆಗಳ 4. ಸೊ ಬೆಲೆಗಳ 4 ಶೂನ್ಯತೆಗಳ ಮೊತ್ತ ಎಷ್ಟು ಕೊಟ್ಟಾರ? 3 ಬೈ 2 ಕೊಟ್ಟಾರ. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಕೊಟ್ಟಾರ? 3 ಕೊಟ್ಟಾರ. ನೋಡಿ ನಾವಿಲ್ಲಿ ಆಲ್ಫಾ ಪ್ಲಸ್ ಬೀಟಾ ಎಷ್ಟಾಗಿದೆ? b ಬೈ a ಅಂತ ಹಾಕ್ಬಹುದು. ಶೂನ್ಯತೆಗಳ ಮೊತ್ತನೇ ಕಂಡುಹಿಡಿಯಿರಿ ಅಂತ ಹೇಳಾರಲ್ಲ, ಮೊತ್ತ ಕೊಟ್ಟಿದಾರ b ಬೈ a. ಸೊ 3 ಬೈ 2 is equal to minus b ಬೈ a ಆಯ್ತು ಅಂತ. ಮೈನಸ್ b ಬೈ a. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಎಷ್ಟು? 3 ಈಕ್ವಲ್ ಟು ಏನಾಗಿದೆ? c ಬೈ a ಇದೆ. ಸೊ ಇಲ್ಲಿ ಏನಿದೆ? ಏನಿಲ್ಲ ಅಂತಂದ್ರೆ 1. ಸೊ ಇಲ್ಲಿ ಇದ್ರ ಬರೋದಿಲ್ಲ. ಸೊ ನೆಕ್ಸ್ಟ್ ಇದ್ರಾಗ ಬರ್ತೈತಿ. ನೆಕ್ಸ್ಟ್ ಹೇಳ್ತೀನಿ b of x is equal to 4x square plus 4x plus 1 ಇದೆ. 4x square plus 4x plus 1 ಹೋಗೋದರಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣ ಬರೆಯಿರಿ ಅಂತ ಹೇಳಿದ. ಇಲ್ಲಿ p of x is equal to 4x square plus 4x plus 1 ಇದೆ. ನಮಗೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಾಗಿದೆ? p of x is equal to x square minus alpha plus beta into x plus alpha into beta ಇದೆ. ಹೌದಾ? ಸೊ ಇಲ್ಲಿ ನಮಗೆ ಶೂನ್ಯತೆಗಳ ಮೊತ್ತ ಎಷ್ಟಿದೆ? ನಮಗೆ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಎಷ್ಟಾದ? ನಂಗ ಹೋಲಿಕೆ ಮಾಡ್ರಿ 4 ಇದೆ. ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಎಷ್ಟಿದೆ? 4 ಇದೆ. ಆದರೆ ಇಲ್ಲಿ 4 ಯಾವ ಚಿಹ್ನೆನ ಹೊಂದದ? ಪ್ಲಸ್ ಚಿಹ್ನೆನ ಹೊಂದದ. ಸೊ ಪ್ಲಸ್ ಚಿಹ್ನೆನ ಹೊಂದದಪ್ಪ ಅಂತಂದ್ರೆ ಸೊ ಇಲ್ಲಿ ನಮ್ಗೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಸೊ ಇದು ಪ್ಲಸ್ ಆಗ್ಬೇಕಾದ್ರೆ ಹಂಗಾದ್ರೆ ನಾವ್ ಇಲ್ಲಿ ಏನ್ ಕೊಡ್ಬೇಕಾಗ್ತದ? ನಾವು ಮೈನಸ್ ಇಂಟು ಮೈನಸ್ 4 ಮಾಡಿದಾಗ ಪ್ಲಸ್ ಆಗ್ತದೆ. ಆಯ್ತಾ? ಮೈನಸ್ ಇಂಟು ಮೈನಸ್ ಏನಾಗಬೇಕಾಗ್ತದ? ಪ್ಲಸ್ ಆಯ್ತು ಅಂದ್ರೆ ಪ್ಲಸ್ 4 ಬಂತು. ಸೊ ಹಾಗಾಗಿ ಇಲ್ಲಿ ನಮಗೆ ಏನಾದ್ರು ಪ್ಲಸ್ ಚಿಹ್ನೆ ಇದ್ರೆ ಅದು ಶೂನ್ಯತೆಗಳ ಮೊತ್ತ ಏನಾಗ್ತದ? ಮೈನಸ್ 4 ಆಗ್ತದ. ಇಲ್ಲಿ ಏನಾದ್ರು ಮೈನಸ್ ಇದ್ರೆ ಅದು ಏನಾಗ್ತದ? ಪ್ಲಸ್ ಆಗ್ತದ. ಅರ್ಥ ಆಯ್ತಾ? ಇಲ್ಲಿ ಮೈನಸ್ ಇದ್ರೆ ಏನಾಗ್ತದ? ಸೊ ಮೈನಸ್ ಇಂಟು ಮೈನಸ್ ಏನಾಗ್ಬಿಡ್ತು? ಪ್ಲಸ್ ಆಯ್ತು. ಒಂದು ವೇಳೆ ಇಲ್ಲಿ ಏನಾದ್ರು ಮೈನಸ್ ಇತ್ತಂದ್ರೆ ಮೈನಸ್ ಆಫ್ 4 is equal to minus 4 ಆಗ್ತದ. ಹೌದಾ? ಸೊ ಈ ರೀತಿ ಇಲ್ಲಿ ನೀವು ಇಟ್ಕೋಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಅಂತ ಅರ್ಥ. ಸೊ ಈ ನಮ್ಮ ಶೂನ್ಯತೆಗಳ ಮೊತ್ತ ಎಷ್ಟದ? ಮೈನಸ್ 4 ಇದೆ. ನೆಕ್ಸ್ಟ್ ಗಮನಿಸ್ರಿ, ಇಲ್ಲಿ ಒಂದು ಎಕ್ಸ್ ಇದೆ ನೋಡಿ. ಎಕ್ಸ್ ಸ್ಕ್ವೇರ್ ದ ಸಗುಣಕ ಎಷ್ಟಿದೆ? 4 ಇದೆ. ಈ 4 ಏನ್ ಮಾಡ್ಬೇಕು? ಡಿವೈಡ್ ಬೈ ಮಾಡ್ಬೇಕು. ಇಲ್ಲಿ ಎಷ್ಟು ಇರ್ತದಲ್ಲ ಅಷ್ಟು. ಇಲ್ಲಿ 4 ಮಾಡಿ 1 ಇದ್ರ 1 ಮಾಡ್ರಿ. 1 ಇದ್ದಾಗ ಏನು ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ 4 ನಮ್ಗ ಅದೇನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಷ್ಟು ಇರ್ತದೋ ಅದಕ್ಕೆ ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಇಲ್ಲಿ 4 ಒಂದಲೇ ಎಷ್ಟು ಆಗ್ಬಿಡ್ತದ? ಮೈನಸ್ 1 ಆಯ್ತು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಎಷ್ಟಿದೆ ನಮಗೆ? ಆಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟಿದೆ? 1 ಇದೆ. ಸೊ 1. ಇಲ್ಲಿ ಎಕ್ಸ್ ಸ್ಕ್ವೇರ್ ಗುಣಕ ಎಷ್ಟಿದೆ? 4 ಡಿವೈಡೆಡ್ ಬೈ 4. ಸೊ 1 ಬೈ 4. ಈಗ ಒಂದು ವೇಳೆ ನಮಗೆ
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 4 ಅಂತ ಅನ್ಕೊಳ್ಳಿ. ಇಲ್ಲಿ ಶೂನ್ಯಗಳ ಮೊತ್ತ ಏನಾಗ್ತದೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಇದೆನಾ, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? -2 ಬರಿಬೇಕು. ಕೆಳಗಡೆ ಏನು ಬರಬೇಕು? ಎಕ್ಸ್ ಸ್ಕ್ವೇರ್ ಸಮೇತ 1 -2/1 ಅಂತಂದ್ರೆ ಏನು? ನಮ್ಗೆ -2 ಅಂತ ಅರ್ಥ. ಅದೇ ರೀತಿ ನಾವು ಗುಣಲಬ್ಧ ಬರೆದ್ರೆ ಆಲ್ಫಾ ಇಂಟು ಬೀಟಾ ಬರೆದ್ರೆ ಏನ್ ಬರಿತೇವಪ್ಪ ಅಂತಂದ್ರೆ ಎಷ್ಟು ಕೊಟ್ಟವ್ರು? ಆಲ್ಫಾ ಇಂಟು ಬೀಟಾ -4. ಕೆಳಗಡೆ ಏನಿಲ್ಲ 1 ಇಸ್ ಈಕ್ವಲ್ ಟು -4. ಅರ್ಥ ಆಯ್ತಾ? ಸೊ ಇದು ಅಪೇಕ್ಷಿತ ವರ್ಗ ಬಹುಪದದಲ್ಲಿ ಈ ರೀತಿ ಬರೀಬಹುದು. ಅಥವಾ ಇನ್ನೊಂದು ರೀತಿಯಲ್ಲಿ ಬರಿತೇವೆ ನಾವು. ನಮ್ಗೆ ಗೊತ್ತಿದೆ, ಏನ್ ಗೊತ್ತದ ರೀ ಸರ್ ಅಂತ ಕೇಳಿದಾಗ ನಮ್ಗೆ ಸಹಗುಣಕಗಳ ಈಗಾಗಲೇ ನೋಡಿದ್ದೇವೆ ನಾವು. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಅಂತ ನೋಡಿದ್ದೇವೆ. -b/a -b ಅಂತಂದ್ರೆ ಎಷ್ಟದ? ಹಾಗಾದ್ರೆ ಇಲ್ಲಿ ಇದು ಬಿ, ಇದು ಎ, ಇದು 1. ಬಿ ಅಂತಂದ್ರೆ ಎಷ್ಟು? 4 ಇದೆ. ಎ ಅಂತಂದ್ರೆ ಎಷ್ಟಿದೆ? 4. ಈಗ 4 ಬಂದಲೆ 4 ಬಂದಲೆ ಎಷ್ಟು ಬಂತು? -1 ಅಷ್ಟೊಂದು. ಇನ್ನು ಆಲ್ಫಾ ಇಂಟು ಬೀಟಾ ಏನ್ ನೋಡ್ತೇವೆ ನಾವು? ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಸಿ ಅಂತಂದ್ರೆ ಎಷ್ಟಿದೆ? ಅಲ್ಲಿ 1. ಎ ಅಂತಂದ್ರೆ ಎಷ್ಟಿದೆ? 4. ಈಗ 1/4. ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ. ಅರ್ಥ ಆಗಲ್ಲ? ಒಂದ್ ಮಾಡ್ತೀರಿ? ಮಾಡಿ.